ಕೆಲವೊಂದು ಉಪಯುಕ್ತವಾದ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯುವ. ಮೊದಲನೇದಾಗಿ, ಡಿಡ್ ಯು ಹಿಯರ್ ದ ನ್ಯೂಸ್ ಅಂದ್ರೇನು? ಈ ಸುದ್ದಿ ಕೇಳಿದ್ದೀರಾ? ಡಿಡ್ ಯು ಹಿಯರ್ ದ ನ್ಯೂಸ್? ನೆಕ್ಸ್ಟ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂದ್ರೇನು? ನಿಮಗಾಗಿ ನನಗೆ ಸಂತೋಷವಾಗಿದೆ. ಡೋಂಟ್ ಟೆಲ್ ಎನಿವನ್. ಡೋಂಟ್ ಟೆಲ್ ಎನಿವನ್ ಅಂದ್ರೇನು? ಯಾರಿಗೂ ಹೇಳಬೇಡಿ. ಈಸ್ ಇಟ್ ಟ್ರೂ? ಈಸ್ ಇಟ್ ಟ್ರೂ ಅಂದ್ರೆ ಇದು ನಿಜನಾ? ಐ ಆಮ್ ಜಸ್ಟ್ ಕಿಡಿಂಗ್. ಐ ಆಮ್ ಜಸ್ಟ್ ಕಿಡಿಂಗ್ ಅಂದ್ರೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ. ಲೆಟ್ಸ್ ಮೀಟ್ ಟುಮಾರೋ. ಲೆಟ್ಸ್ ಮೀಟ್ ಟುಮಾರೋ ಅಂದ್ರೇನು? ನಾಳೆ ಭೇಟಿಯಾಗೋಣ. ಕಾಲ್ ಮೀ ವೆನ್ ಯು ಆರ್ ಫ್ರೀ. ಕಾಲ್ ಮೀ ವೆನ್ ಯು ಆರ್ ಫ್ರೀ ಅಂದ್ರೆ ಫ್ರೀ ಇದ್ದಾಗ ಅಥವಾ ಸಮಯ ಇದ್ದಾಗ ಫೋನ್ ಮಾಡಿ. ವಾಟ್ ಹ್ಯಾಪನ್ ನೆಕ್ಸ್ಟ್? ವಾಟ್ ಹ್ಯಾಪನ್ ನೆಕ್ಸ್ಟ್ ಅಂದ್ರೆ ಆಮೇಲೆ ಏನಾಯ್ತು? ಐ ಫಾರ್ಗೊಟ್ ಟು ಟೆಲ್ ಯು. ಐ ಫಾರ್ಗೊಟ್ ಟು ಟೆಲ್ ಯು ನಿಮಗೆ ಹೇಳಲು ಮರೆತು ಬಿಟ್ಟೆ. ಸಿ ಯು ಸೂನ್. ಸಿ ಯು ಸೂನ್ ಅಂದ್ರೇನು? ಬೇಗ ಸಿಗೋಣ. ವಾಟ್ ಈಸ್ ಫಾರ್ ಲಂಚ್ ಟುಡೇ? ವಾಟ್ ಈಸ್ ಫಾರ್ ಲಂಚ್ ಟುಡೇ ಅಂದ್ರೆ ಇವತ್ತು ಮಧ್ಯಾಹ್ನದ ಅಡುಗೆ ಏನು? ದ ಟೀ ಈಸ್ ಟೂ ಸ್ವೀಟ್. ದ ಟೀ ಈಸ್ ಟೂ ಸ್ವೀಟ್ ಅಂದ್ರೆ ಟೀ ಅಥವಾ ಚಹಾ ತುಂಬಾ ಸಿಹಿಯಾಗಿದೆ. ಆಡ್ ಸಮ್ ಸಾಲ್ಟ್. ಆಡ್ ಸಮ್ ಸಾಲ್ಟ್ ಅಂದ್ರೇನು? ಸ್ವಲ್ಪ ಉಪ್ಪು ಹಾಕಿ. ನೆಕ್ಸ್ಟ್, ಐ ಆಮ್ ಟಯರ್ಡ್ ಆಫ್ ಕುಕಿಂಗ್. ಐ ಆಮ್ ಟಯರ್ಡ್ ಆಫ್ ಕುಕಿಂಗ್ ಅಂದ್ರೇನು? ಅಡುಗೆ ಮಾಡಿ ಸಾಕಾಗಿದೆ. ದ ಮಿಲ್ಕ್ ಇಸ್ ಬಾಯ್ಲಿಂಗ್. ದ ಮಿಲ್ಕ್ ಇಸ್ ಬಾಯ್ಲಿಂಗ್ ಹಾಲು ಕುದಿಯುತ್ತಿದೆ. ಈಸ್ ದ ಫುಡ್ ರೆಡಿ? ಈಸ್ ದ ಫುಡ್ ರೆಡಿ ಅಂದ್ರೆ ಅಡುಗೆ ತಯಾರಾಗಿದೆಯೇ? ಐ ವಿಲ್ ಟ್ರೈ ಎ ನ್ಯೂ ರೆಸಿಪಿ. ಐ ವಿಲ್ ಟ್ರೈ ಎ ನ್ಯೂ ರೆಸಿಪಿ ಅಂದ್ರೆ ನಾನು ಹೊಸ ಅಡುಗೆ ಪ್ರಯತ್ನಿಸುತ್ತೇನೆ. ಪ್ಲೀಸ್ ವಾಶ್ ದ ಡಿಶಸ್. ಪ್ಲೀಸ್ ವಾಶ್ ದ ಡಿಶಸ್ ಅಂದ್ರೆ ದಯವಿಟ್ಟು ಪಾತ್ರೆ ತೊಳೆಯಿರಿ. ದ ವೆಜಿಟೇಬಲ್ಸ್ ಆರ್ ಫ್ರೆಶ್. ದ ವೆಜಿಟೇಬಲ್ಸ್ ಆರ್ ಫ್ರೆಶ್ ಅಂದ್ರೆ ತರಕಾರಿಗಳು ತಾಜಾವಾಗಿದೆ. 20ನೇ ವಾಕ್ಯ, ಐ ಆಮ್ ಹಂಗ್ರಿ. ನನಗೆ ಹಸಿವಾಗುತ್ತಿದೆ. ನೆಕ್ಸ್ಟ್, ಐ ಲೈಕ್ ಇಟ್ ಈಸ್ ಎ ಬಿಟ್ ಕಾಸ್ಟ್ಲಿ ಅಂದ್ರೆ ಇದು ಸ್ವಲ್ಪ ತುಟ್ಟಿ ಅಥವಾ ಸ್ವಲ್ಪ ಜಾಸ್ತಿ ಇತ್ತು ಇದಕ್ಕೆ ಪ್ರೈಸ್. ಈಸ್ ದೇರ್ ಎನಿ ಆಫರ್? ಈಸ್ ದೇರ್ ಎನಿ ಆಫರ್ ಅಂದ್ರೆ ಏನಾದರೂ ಆಫರ್ ಇದೆಯೇ? ನೆಕ್ಸ್ಟ್, ಐ ಡೋಂಟ್ ಹ್ಯಾವ್ ಚೇಂಜ್. ಐ ಡೋಂಟ್ ಹ್ಯಾವ್ ಚೇಂಜ್ ಅಂದ್ರೆ ನನ್ನ ಹತ್ತಿರ ಚಿಲ್ಲರೆ ಇಲ್ಲ. ಕ್ಯಾನ್ ಐ ಪೇ ಬೈ ಫೋನ್ ಪೇ? ಕ್ಯಾನ್ ಐ ಪೇ ಬೈ ಫೋನ್ ಪೇ ಅಂದ್ರೆ ಫೋನ್ ಪೇ ಮಾಡಲ್ಲ. ನೆಕ್ಸ್ಟ್, ದ ಕ್ವಾಲಿಟಿ ಈಸ್ ಗುಡ್. ದ ಕ್ವಾಲಿಟಿ ಈಸ್ ಗುಡ್ ಅಂದ್ರೆ ಗುಣಮಟ್ಟ ಉತ್ತಮವಾಗಿದೆ. ಪ್ಯಾಕ್ ದಿಸ್ ಒನ್. ಪ್ಯಾಕ್ ದಿಸ್ ಒನ್ ಇದನ್ನು ಪ್ಯಾಕ್ ಮಾಡಿ. ನೆಕ್ಸ್ಟ್, ಐ ವಿಲ್ ಕಮ್ ಬ್ಯಾಕ್ ಲೇಟರ್. ಐ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂದ್ರೇನು? ನಾನು ಆಮೇಲೆ ಬರುತ್ತೇನೆ. ವೇರ್ ಈಸ್ ಮೈ ಪರ್ಸ್? ವೇರ್ ಇಸ್ ಮೈ ಪರ್ಸ್? ನನ್ನ ಪರ್ಸ್ ಎಲ್ಲಿದೆ? ನೆಕ್ಸ್ಟ್, ದಿಸ್ ಇಸ್ ವೆರಿ ಬ್ಯೂಟಿಫುಲ್. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಅಂದ್ರೆ ಇದು ತುಂಬಾ ಸುಂದರವಾಗಿದೆ. ಸೊ ಇಲ್ಲಿ 30 ವಾಕ್ಯಗಳಿವೆ. ಸೊ ಇದನ್ನು ಒಂದೊಂದಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇವತ್ತು ಯಾವ ಒಂದು ವಾಕ್ಯವನ್ನು ಕಲಿತೀರಂತ ಕಮೆಂಟ್ ನಲ್ಲಿ ಬರೀರಿ. ದಿನಕ್ಕೆ 1 ವಾಕ್ಯ 2 ವಾಕ್ಯ ಕೂಡ ಕಲಿತರು ಕೂಡ ಅದನ್ನು ಉಚ್ಚಾರಣೆ ಮಾಡಿದ್ರೆ ನಮ್ಗೆ ಇಂಗ್ಲಿಷ್ ಕಲಿಯಲು ಸುಲಭವಾಗ್ತದೆ. ಸೊ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗುವ.